ಇವತ್ತು ಕಂಡರಿಯದಂಥ ಬರವನ್ನು ಅನುಭವಿಸ್ತಾ ಇದ್ದಾರೆ. ಯಾವ ಸ್ಥಿತಿ ಅಂದರೆ ಇತಿಹಾಸದಲ್ಲೇ ಯಾವತ್ತೂ ಇಷ್ಟು ಬೇಗ ಕುಡಿಯ ನೀರಿಗೆ, ಅದರಲ್ಲೂ ವಿಶೇಷವಾಗಿ ಜಾನುವಾರುಗಳಿಗೆ ಕತ್ತರಿಸುವಂಥ ವ್ಯವಸ್ಥೆ ನಾವೆಂದೂ ಕಂಡಿರಲಿಲ್ಲ. ಒಂದು ಕಡೆ ಕನ್ನಂಬಾಡಿಕಟ್ಟೆ ಭಾಗದ ರೈತರು ಪೂರ್ತಿ ಸಂಪೂರ್ಣ ಬೆಳೆ ಒಣಗಿ ಹೋದರು. ಜಿಲ್ಲಾಡಳಿತ ತಕ್ಷಣ ಅವ್ರಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕು ಒಂದು ಕಡೆ. ಇನ್ನೊಂದು ನಮ್ಮ ಜಿಲ್ಲೆಯ ಹೇಮಾವತಿ ನಾಲೆಗೆ ಅವಲಂಬಿತವಾದಂಥ ಪ್ರದೇಶಕ್ಕೆ ಯಾವ ಹಡಗಲ್ಲೂ ನೀರಿಲ್ಲ. ಕಳೆದ ಒಂದೆರಡು ದಿವಸದಿಂದ ನಾನು ಹಲವಾರು ಕಡೆ ಬೋರ್ವೆಲ್ ಹೊಂದಿ ಇವತ್ತು ನೀರು ಕುಡಿಸುವಂಥದ್ದನ್ನು ಜಾನುವಾರುಗಳು ಮಾಡ್ತಾ ಇರ್ತಕ್ಕಂಥದ್ದನ್ನು ರೈತರನ್ನ ಕಂಡಿದ್ದೇನೆ. ತಕ್ಷಣ ಹೇಮಾವತಿಯ ಡ್ಯಾಮ್ನಿಂದ ನಮ್ಮ ಜಿಲ್ಲೆಯ ಹೇಮಾವತಿ ನಾಲೆಯ ಅವಲಂಬಿತ ಪ್ರದೇಶಕ್ಕೆ ಕುಡಿಯುವ ನೀರಿಗೆ ಆದ್ಯತೆ ಕೊಟ್ಟು ಜನಗಳಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ತಕ್ಷಣ ಇವತ್ತು ಡ್ಯಾಮ್ನಿಂದ ನೀರು ಹರಿಸುವಂಥ ಕೆಲಸವನ್ನು ಇವತ್ತೇನು ನಮ್ಮ ಜಿಲ್ಲಾಡಳಿತ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ಇವತ್ತು 23 TMC ನೀರಿದೆ ಹೇಮಾವತಿ. ಅದರ ಮ್ಯಾಕ್ಸಿಮಮ್ ಕೆಪಾಸಿಟಿ 32 TMC. 23 TMC ಇವತ್ತು ನೀರಿರ್ತಕ್ಕಂಥದ್ದನ್ನು ನಾನು ಅಂಕಿಅಂಶ ಕೆರೆ ಕಟ್ಟೆಗೆ ನೀರು ಬಿಡ್ತಕ್ಕಂಥ ಹಳ್ಳಕೊಳ್ಳ ತುಂಬಿಸ್ತಕ್ಕಂಥ ಕೆಲಸವನ್ನು ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಜಿಲ್ಲಾಡಳಿತ ಅಂದರೆ ಜಿಲ್ಲಾಧಿಕಾರಿಗಳೇ ಜವಾಬ್ದಾರಿ ಹೊರಬೇಕಾಗುತ್ತೆ. ಇವತ್ತು ಜಿಲ್ಲಾ ಮಂತ್ರಿಗಳಿಲ್ಲ, ಶಾಸಕರುಗಳು ಅವ್ರದ್ದೇ ಆದಂಥ ಮಂತ್ರಿಗಳಾಗಲಿಕ್ಕೆ ಹೋಗಿ ಡೆಲ್ಲಿನಲ್ಲಿ ಕೂತಿದ್ದಾರೆ. ಇಂಥ ಒಂದು ಕ್ಲಿಷ್ಟಕರವಾದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳೇ ಜವಾಬ್ದಾರಿಯನ್ನು ತಗೋಬೇಕಾಗುತ್ತೆ. ಇರ್ತಕ್ಕಂಥ ನೀರನ್ನು ಕುಡಿಯೋ ನೀರಿಗೆ ನೀವು ರಿಸರ್ವ್ ಮಾಡಿಕೊಂಡು 23 TMCಲಿ 4 TMC ನೀರನ್ನು ತೆಗಿಯೋಕ್ಕಾಗಲ್ಲ. ಅದು ಯಾವಾಗಲೂ ತಳಮಟ್ಟದಲ್ಲಿರ್ತಕ್ಕಂಥ ನೀರು. ಇನ್ನೊಂದು 4 TMC ಹಾಸನ ಹಾಗೂ ಅಕ್ಕಪಕ್ಕದ ಗ್ರಾಮದ ನೀರು ರಿಸರ್ವ್ ಮಾಡ್ತಾರೆ. 15 TMC ನೀರನ್ನು ಇಲ್ಲಿ ನಮಗೆ ಬಹುತೇಕ ಇನ್ನೂ 3 ತಿಂಗಳುಗಳ ಕಾಲ ಕೆರೆ ಕಟ್ಟೆಗಳಿಗೆ ಪ್ರಾಧಾನ್ಯತೆ ಕೊಟ್ಟು ಕೆರೆಗಳನ್ನು ಹಳ್ಳಕೊಳ್ಳಗಳನ್ನು ತುಂಬಿಸುವಂಥ ವ್ಯವಸ್ಥೆನ ಜಿಲ್ಲಾಡಳಿತ ಮಾಡಬೇಕು. ಇವತ್ತು ನಾಳೆನೇ ಇವತ್ತೇ ಆದ ತೀರ್ಮಾನ ತಗೊಂಡು ಚಿಂತೆ ಇದೆ. ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ನೀರಾವರಿ ಇಲಾಖೆಯ ಮುಖ್ಯಸ್ಥರಿಗೆ ಮಾತಾಡಿ ನೀರು ಹರಿಸುವಂಥ ಕೆಲಸ ಮಾಡಬೇಕು. ಅದಾಗದೇ ಇದ್ದರೆ ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಗೌರವ ಚೀಫ್ ಇಂಜಿನಿಯರ್ಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಏನು ನಮ್ಮ ಜಿಲ್ಲೆಯ ಭಾಗಕ್ಕೆ ಹೇಮಾವತಿ ನೀರನ್ನು ಮೊದಲಿಂದ ವ್ಯವಸ್ಥಿತವಾಗಿ ಕೊಟ್ಕೊಬಂದಿದ್ದೀವೋ, ಬರೀ ಡ್ಯಾಮ್ ಕಟ್ಟುವಾಗಿದ್ದಂಥದ್ದು ಬರೀ ನಮ್ಮ ಹಾಸನ ಜಿಲ್ಲೆ, ನಮ್ಮ ಮಂಡ್ಯ ಜಿಲ್ಲೆ. ಈಗ ಅಡಿಷನಲ್ ಆಗಿ ನಮ್ಮದೇನು ವಿರೋಧ ಇಲ್ಲ, ಆದರೆ ನಮಗೆ ಕೊಡಬೇಕಾದಂಥ ನೀರನ್ನು ಇರ್ತಕ್ಕಂಥ 19 TMC ನೀರಿನಲ್ಲಿ ಅದನ್ನು ಕುಡಿಯೋ ನೀರಿಗೆ ಎಷ್ಟು ರಿಸರ್ವ್ ಮಾಡಬೇಕು ಮಾಡಿಟ್ಟು ಉಳಿಕೆ ನೀರನ್ನು ಸಮರ್ಪಕವಾಗಿ ನಮ್ಮ ಜಿಲ್ಲೆಯ ಎಲ್ಲ ಭಾಗಕ್ಕೆ ಹೇಮಾವತಿಯ ಒಂದು ವಿಸ್ತಾರ ಏನಿದೆ ಅಲ್ಲಿಗೆಲ್ಲ ನೀರು ಕೊಡಬೇಕು, ಕೆರೆ ಕಟ್ಟೆಗಳನ್ನು ತುಂಬಿಸ್ಕೊಡ್ಬೇಕು. ಅದಾಗದೇ ಇದ್ದರೆ ದೊಡ್ಡ ಹೋರಾಟದ ಕಾರ್ಯಕ್ರಮ ರೂಪಿಸಬೇಕಾಗುತ್ತೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತೇನೆ.